Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಇಬ್ಬರು ಸ್ನೇಹಿತರು ಇವರಿಗೆ ನೆರವಾಗಿದ್ದಾರೆ ಅಂತ, ಒಬ್ಬರು ಬೆಂಗಳೂರಿನವರು, ಇನ್ನೊಬ್ಬರು ದುಬೈನವರು. ಇದೆಲ್ಲದರ ಜೊತೆಗೆ ಲಂಡನ್ನಿಗೆ ಹೋದಂಥ ಸಂದರ್ಭದಲ್ಲಿ ಲಂಡನ್ನಲ್ಲಿ ಒಬ್ಬರು ಉದ್ಯಮಿ ಒಬ್ಬರು ಇವರಿಗೆ ಸಹಾಯ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಇವರಿಗೆ ಬಹಳ ಬೇಕಾಗಿರುವಂಥ ಒಬ್ಬ ಉದ್ಯಮಿ ಲಂಡನ್ನಲ್ಲಿ ಇವರಿಗೆ ನೆರವನ್ನು ಕೊಡ್ತಾ ಇದ್ದಾರೆ, ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಇದು ಅವರ ಸಲಹೆ ಮೇರೆಗೇನೆ ಇವರು ಜರ್ಮನಿಯಿಂದ, ಮ್ಯೂನಿಚ್ನಿಂದ ಇವರು ಲಂಡನ್ನಿಗೆ ಬಂದಿರೋದು. ನಾನು ಹೇಳ್ತಾ ಇದ್ದೆ, ಈ ರಾಜಕಾರಣ ಅನ್ನುವಂಥದ್ದು ಹೆಂಗೆ ಅಂದರೆ ಬಹಳ ಈ ಸ್ನೇಹದ ಬಳಗವನ್ನು ವಿಸ್ತರಿಸಿಬಿಡುತ್ತೆ ರಾಜಕಾರಣಕ್ಕಿರುವಂಥ ಶಕ್ತಿನೇ ಅಂಥದ್ದು. ಅಂಥದ್ರಲ್ಲಿ ಪ್ರಜ್ವಲ್ಗೆ ಯಾರೂ ಸಹಾಯ ಮಾಡುವಂಥವ್ರಿಲ್ವಾ? ಇದೇನು ಸಾಮಾನ್ಯ ಕುಟುಂಬದ ಹುಡುಗನ? ಹೀಗಾಗಿ ಒಬ್ಬ ದೊಡ್ಡ ಉದ್ಯಮಿಯೊಬ್ಬರು ಲಂಡನ್ನಿಗೆ ತೆರಳಲಿಕ್ಕೆ ನೆರವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಲಂಡನ್ನಲ್ಲಿ ಏನೇನು ವ್ಯವಸ್ಥೆಗಳು ಬೇಕೋ ಆ ವ್ಯವಸ್ಥೆಗಳನ್ನು ಕೂಡ ಅವ್ರು ಮಾಡಿದಾರಂತೆ. ಇಂಥ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನೇ ಇರೋಕ್ಕೆ ಬಿಡಲ್ಲ ಯಾವುದೇ ಕಾರಣಕ್ಕೂ. ಅದು ಮನೆಯವ್ರಿಗೂ ಕೂಡ ಗೊತ್ತಿದೆ. ಏನೇ ಅವನು 15 ದಿವಸದಿಂದ ಸಂಪರ್ಕದಲ್ಲಿಲ್ಲ ಅಂತ ಹೇಳಿದ್ರು ಕೂಡ ಸಂಪರ್ಕದಲ್ಲಿ ಇರುವಂಥದ್ದು ನಿಶ್ಚಿತ, ಜೊತೆಗೆ ಒಂದಷ್ಟು ಜನ ಸಹಾಯ ಮಾಡಲಿಕ್ಕೆ ಹೋಗಿರುವಂಥದ್ದು ನಿಶ್ಚಿತವೇ. ಯಾಕಂದರೆ ಇಲ್ಲಿಂದ ಬೆಂಗಳೂರಿನಿಂದ ಒಬ್ಬ ಹುಡುಗ ಅವ್ರ ಜೊತೆಗಿದ್ದಾರೆ ಅನ್ನುವಂಥ ಮಾತುಗಳು. ಜೊತೆಗೇನು ಅಂದರೆ ಈ ದುಬೈನಿಂದ ಒಬ್ಬ ಸ್ನೇಹಿತ ಜೊತೆಗಿದ್ದಾನೆ. ಇಬ್ಬಿಬ್ಬರು ಸ್ನೇಹಿತರು ಜೊತೆಗಿದ್ದಾರೆ, ಒಬ್ಬ ದುಬೈನನು, ಇನ್ನೊಬ್ಬ ಬೆಂಗಳೂರಿನನು. 3 ಜನ ಒಟ್ಟಿಗೆ ಇರ್ತಾರೆ, 3 ಜನ ಒಟ್ಟಿಗೆ ಸಂಚರಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ಈಗ ಮ್ಯೂನಿಚ್ನಿಂದ ಲಂಡನ್ನಿಗೆ ಬಂದಿರುವಂಥದ್ದು ಇದೆಯಲ್ಲ, 3 ಜನ ಒಟ್ಟಿಗೆ ಬಂದಿದ್ದಾರೆ ಅಂತ. ಜರ್ಮನಿಯಿಂದ ಪ್ರಜ್ವಲ್ ಲಂಡನ್ಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ. ಜರ್ಮನಿಯಿಂದ ಲಂಡನ್ ಕಡೆಗೆ ಪ್ರಯಾಣ, ಅದು ಟ್ರೈನ್ ಮುಖಾಂತರ. ಗಮನಿಸಬೇಕಾದಂಥ ಸಂಗತಿ ಇದು. ಜೊತೆಗೇನು ಅಂದರೆ ಇಲ್ಲಿ ಬಹಳಷ್ಟು ಕಸರತ್ತುಗಳಾಗ್ತಾ ಇವೆ. ದುಡ್ಡು ಎಲ್ಲಿಂದ ಹೋಗ್ತಾ ಇದೆ, ಏನು ಎತ್ತ, ಅದೆಲ್ಲವನ್ನೂ ಕೂಡ ಅದರ ಮೂಲವನ್ನು ಹುಡುಕ್ತಾ ಇದ್ದಾರೆ. ಏನು ಮಾಡಿದ್ರು ತಡೆಯುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಕೋರ್ಟ್ನ ಅನುಮತಿ ಪಡೆದು ಬ್ಯಾಂಕ್ ಖಾತೆಯನ್ನು ಸೀಸ್ ಮಾಡಬೇಕು ಅಂತ, ಆದರೆ ಇವ್ರ ಬ್ಯಾಂಕಿಂದಲೇ ಹೋಗಬೇಕು ಅನ್ನುವಂಥದ್ದು ಏನಿಲ್ಲ. ಯಾಕಂದರೆ ಈ ರಾಜಕಾರಣಿಗಳು ಅಂತಂತಂದರೆ ಅವ್ರದ್ದು ಈ ಸ್ನೇಹದ ಬಳಗ ಬಹಳ ದೊಡ್ಡದಿರುತ್ತೆ. ಹಾಗಾಗಿಯೇ ಅವ್ರಿಗೆ ಯಾರ್ಯಾರ ಮುಖಾಂತರನಾದರೂ ದುಡ್ಡು ಹೋಗ್ಬೋದು, ಜೊತೆಗಿದ್ದಂಥವ್ರು ಕೊಡ್ಬೋದು, ವಿದೇಶದಲ್ಲಿದ್ದಂಥವ್ರು ಕೊಡಬಾರ್ದು ಅನ್ನುವಂಥದ್ದು ಏನಿಲ್ಲ. ಭಾಳ ದೊಡ್ಡ ಮೊತ್ತದ ಹಣವನ್ನು ಏನಾದರೂ ಕೊಟ್ಟರೆ ಮಾತ್ರ ನೀವು ಅವ್ರ ಮೇಲೆ ಅನುಮಾನದಿಂದ ನೋಡಬೇಕು ವಿನಃ ಈ ಅವ್ರ ಲೆವೆಲ್ಲಿಗೆ ಸಣ್ಣ ಪುಟ್ಟ ಅಮೌಂಟನ್ನು ಕೊಡೋದು ಅಥವಾ ಟಿಕೆಟ್ ಬುಕ್ ಮಾಡುವಂಥದ್ದು ಅದ್ಯಾವುದು ಕೂಡ ಭಾಳ ದೊಡ್ಡ ಸಂಗತಿ ಆಗಲಿಕ್ಕಿಲ್ಲ. ಇದೆಲ್ಲದರ ಜೊತೆಗೇನು ಅಂತಂದರೆ ಈ ಜರ್ಮನಿಯಲ್ಲಿ ಅದು ಶೆಂಜನ್ ವೀಸಾ, ಅಲ್ಲಿಂದ ಹೆಂಗೆ ಇವರು ಲಂಡನ್ನಿಗೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಇತ್ತು. ಆದರೆ ರಾಜತಾಂತ್ರಿಕ ವೀಸಾ ಇರೋದ್ರಿಂದ ಇದ್ಯಾವುದೂ ಕೂಡ ಅಲ್ಲಿ ಅದನ್ನು ಪರಿಗಣಿತ, ಅಂದರೆ ಯಾವುದೂ ಕೂಡ ತೊಂದರೆ ಆಗಲ್ಲ. ಹೀಗಾಗಿ ನೇರವಾಗಿ ಲಂಡನ್ನಿಗೆ ಹೋಗಿಯೇ ಅಲ್ಲಿ ತಮ್ಮ ಏನೇನು ಈ ಫಾರ್ಮ್ ಫಿಲಪ್ ಮಾಡುವಂಥದ್ದಾಗಿರ್ಬೋದು ಅಥವಾ ಏನಾದರೂ ತೊಂದರೆಗಳಿದ್ರೆ ಅಲ್ಲಿ ಅವರು ಅದನ್ನು ಬಗೆಹರಿಸ್ಕೋಬೋದು. ಇದು ಸಂಗತಿ. ಅಂದರೆ ಈಗ ಹೇಗಾದರೂ ಮಾಡಿ ಅವ್ರು ಕಟ್ಟಿ ಹಾಕಬೇಕು ಅನ್ನುವಂಥ ಪ್ರಯತ್ನಗಳೇನಾಗ್ತಾ ಇದೆಯಲ್ಲ, ಅದಕ್ಕೆ ಮತ್ತೊಂದಿಷ್ಟು ಹಿನ್ನಡೆ. ಜರ್ಮನಿಯಿಂದ ಈಗ ಪ್ರಜ್ವಲ್ ಲಂಡನ್ನಿಗೆ ಹೋಗಿರ್ಬೋದು ಅಂತ. ಟ್ರಾವೆಲ್ ಹಿಸ್ಟ್ರಿ ಏನು, ಎಲ್ಲಿಂದ ಎಲ್ಲಿಗೆ, ಯಾವ ಮುಖಾಂತರ, ಇದು ಸಂಗತಿ. ಇಬ್ಬಿಬ್ಬರು ಜೊತೆಗಿದ್ದಾರಂತೆ. ಒಬ್ಬ ಬೆಂಗಳೂರಿನ ಯುವಕ, ಇನ್ನೊಬ್ಬ ದುಬೈನ ಯುವಕ. ಜೊತೆಗೇ ಇವ್ರು ಹೋಗಿದ್ದಾರೆ ಲಂಡನ್ನಿಗೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಲಂಡನ್ನಲ್ಲಿ ಒಬ್ಬರು ಉದ್ಯಮಿಯೊಬ್ಬರು ಇವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ. ನಾನು ಹೇಳ್ತಾ ಇದ್ದೆ, ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ಲಿಂಕ್ಗಳಿರ್ತವೆ. ಹೀಗಾಗಿ ಮ್ಯೂನಿಚ್ನಿಂದ ಅವರು ಟ್ರೈನ್ ಮುಖಾಂತರನೇ ಹೋಗಿದ್ದಾರೆ, ಜರ್ಮನಿಯಿಂದ ಲಂಡನ್ ತನಕ ಟ್ರೈನ್ ಮುಖಾಂತರ. ನಾನು ಹೇಳ್ತಾ ಇದ್ದೆ, ಬೆಳಗ್ಗೆ ಸುಮಾರು 12ರಿಂದ 13 ಗಂಟೆಗಳ ಅವಧಿ ಹಿಡಿಯುತ್ತೆ. ಇಲ್ಲೇನು ಅಲ್ಲೇನು ಭಾಳ ಅರ್ಜೆಂಟಾಗಿ ಹೋಗುವಂಥದ್ದು ಏನಿಲ್ಲ. ಅವರು 22 ದಿನದಿಂದ ಅಲ್ಲೇ ಇದ್ದಾರೆ. ಗೊತ್ತಿದೆ ಸ್ಥಳ ಬದಲಾಯಿಸಬೇಕು ಅಂತ, ಸ್ಥಳ ಬದಲಾಯಿಸಿದ್ದಾರೆ. ಬದಲಾಯಿಸುವಂಥದ್ದು ಭಾಳ ಸುಲಭನೇ, ಏನು ದೊಡ್ಡ ಸಂಗತಿ ಅಲ್ಲ. ಯಾಕಂದರೆ ಮೊದಲೇ ಹೇಳಿ ಕೇಳಿ ನಾನು ಹೇಳ್ತಾ ಇದ್ದೆ, ಈ ರಾಜತಾಂತ್ರಿಕ ವೀಸಾ ಇರುತ್ತೆ ಇವ್ರಿಗೆ, ಏನು ಸಮಸ್ಯೆ ಆಗಲ್ಲ. ಹಾಗಾಗಿ
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು ಕೂಡ ಬಹಳ ಸುಲಭ. ಆ ಟ್ರಾವೆಲ್ ಹಿಸ್ಟರಿನ ತೋರಿಸ್ತಾ ಇದ್ದೀವಿ. ಜರ್ಮನಿಯಿಂದ ಲಂಡನ್ಗೆ ಈಗ ತೆರಳಿದ್ದಾರೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.